ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂದರೆ ಇವತ್ತು ಪಾಪಗೆ ಕೂದಲು ಕೊಡಬೇಕು ಅಂತ ಹೋಗ್ತಾ ಇದ್ದೀವಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಮ್ಮ ಮನೆ ದೇವ್ರ ಮನೆ. ಮತ್ತು ಇಲ್ಲೆಲ್ಲ ಪೂಜೆ ಸಾಮಾನುಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಹಾಗೂ ಬಿಸಿನೀರೆಲ್ಲ ತೊಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು ನನ್ನ ಮಗ ತಲೆ ಮಾಡ್ತಾ ಇದ್ದಾನೆ, ನಾನು ತೊಗೊಂಡೋಗ್ಬೇಕು ಪೂಜೆ ಸಾಮಾನು ಅಂತ. ಎಲ್ಲ ಪೂಜೆ ಸಾಮಾನು ತೊಗೊಂಡ್ಬಂದು ಕಾರಲ್ಲಿ ಇಟ್ಕೊಂಡ್ವಿ. ಬಿಸಿನೀರು ಬಕೆಟು ಎಲ್ಲ ತೊಗೊಂಡಿದ್ವಲ್ಲ, ಪಾಪುಗೆ ತಣ್ಣೀರು ಸ್ನಾನ ಮಾಡಿಸೋದು ಬೇಡ ಅಂತ ಮನೆಯಿಂದನೇ ಬಿಸಿನೀರನ್ನೆಲ್ಲ ತೊಗೊಂಡೋಗಿದ್ವಿ. ಎಲ್ಲ ನೀಟಾಗಿ ಜೋಡಿಸ್ಕೊಂಡು ತೊಗೊಂಡು ಹೊರಟ್ವಿ. ಎಲ್ಲರೂ ಹೊರಟ್ವಿ. ಇಲ್ಲಿ ನೋಡ್ಬೋದು ನೀವೀಗ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ. ಇದು ಬಂದು ನನ್ನ ಮಾವ, ನನ್ನ ಮಗ, ನನ್ನ ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ ಹಾಗೂ ನಮ್ಮ ಯಜಮಾನರು ಎಲ್ಲರೂ ಹೊರಟಿದ್ದೀವಿ. ಈ ದೇವಸ್ಥಾನ ಬಂದು ದೊಡ್ಡ ಬೊಮ್ಮಸಂದ್ರದಲ್ಲಿರೋದು, ವಿದ್ಯಾರಣ್ಯಪುರ ಹತ್ತಿರ. ನನ್ನ ಮಗನಿಗೂ ಕೂಡ ನಾವು ಇಲ್ಲೇ ಕೂದಲು ಕೊಟ್ಟಿದ್ದು ಫಸ್ಟ್ ಟೈಮ್. ಅವನಿಗಂದ್ರೆ 11 ತಿಂಗಳು ಕೊಟ್ಟಿದ್ವಿ, ಈಗ ಪಾಪುಗೆ 9 ತಿಂಗಳಿಗೆ ಕೊಡ್ತಾ ಇದ್ದೀವಿ. ಮತ್ತು ಇನ್ನೇನು ದೇವಸ್ಥಾನ ಹತ್ರ ಬಂದಿದ್ದ ತಕ್ಷಣ ಎಲ್ಲ ದೇವ್ರ ಸಾಮಾನುಗಳು ಮತ್ತು ಬಿಸಿನೀರು ಬಕೆಟು ಎಲ್ಲ ತೊಗೊಂಡ್ಬಂದಿದ್ವಲ್ಲ, ಎಲ್ಲನೂ ಇಳಿಸ್ಕೊತಾ ಇದ್ದೀವಿ ದೇವಸ್ಥಾನ ನೋಡಿಕ್ಕೆ ಹೋಗೋದಕ್ಕೋಸ್ಕರ. ತುಂಬ ಚಳಿ ಇರೋದ್ರಿಂದ ಪಾಪುಗೆ ತಣ್ಣೀರು ಮಾಡಿಸೋದು ಬೇಡ ಅಂತ ನಾವು ಮನೆಯಿಂದನೇ ಬಿಸಿನೀರೆಲ್ಲ ತೊಗೊಂಬಂದ್ಬಿಟ್ಟಿದ್ವಿ. ಸೊ ಬಕೆಟ್ ಇದ್ದರೆ ತಣ್ಣೀರೆಲ್ಲ ಇಟ್ಕೊಂಬಂದು ಇದು ಮಾಡ್ಕೊಬೋದಲ್ಲ ಅಂತ. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಕೂಡ ಇದೆ. ಮತ್ತು ಅವತ್ತು ಇಲ್ಲಿ ಪಕ್ಕದಲ್ಲಿ ಮೆರವಣಿಗೆಗೆ ದೇವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ದೇವ್ರನ್ನ ಅಲ್ಲಿ ಕೂರಿಸೋದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ತುಂಬ ಹೊತ್ತು ಪೂಜೆಗೆ ದೇವಸ್ಥಾನದಲ್ಲಿ ಪೂಜಾರಿ ಎಲ್ಲ ಇದ್ದರು. ಇಲ್ಲಾಂದರೆ ಬೆಳಗ್ಗೆನೇ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ರು ಇಲ್ಲೆಲ್ಲನೂ ದೇವ್ರನ್ನ ಅಲ್ಲಿ ಕೂರಿಸೋದಕ್ಕೋಸ್ಕರ ಕರ್ಕೊಂಡು ಹೋಗೋದಕ್ಕೆ. ದೇವಸ್ಥಾನ ಬಂದು ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈಗ ಪೂಜೆ ಮಾಡಿ ಇದನ್ನೆಲ್ಲ ಇಲ್ಲಿಗೆ ಮತ್ತೆ ನೀಟಾಗೆಲ್ಲ ರೆಡಿ ಮಾಡಿ ದೇವ್ರನ್ನ ಅಲ್ಲಿ ಎಲ್ಲಿ ಇವಾಗ ಕರ್ಕೊಂಡೋಗಿ ಕೂರಿಸ್ಬೇಕು ಅಂದ್ಕೊಂಡಿದ್ದಾರಲ್ಲ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ತಾರೆ. ಅಲ್ಲಿ ಬಂದು ಕೈವಾರ ತಾತಯ್ಯ, ಗಂಗಮ್ಮ ಮತ್ತು ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿನ ಕರ್ಕೊಂಡೋಗಿ ಕೂರಿಸಿ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಅವ್ರ ಊರಿನವರೆಲ್ಲ ಸೇರಿಕೊಂಡು ಈ ಥರ ಕೂರಿಸ್ಕೊಂಡು ಮಾಡ್ಕೋಬೇಕು ಅಂತ ಅಲ್ಲಿ ಮಾಡಿದರು, ಜಾತ್ರೆ ಥರನೇ ಮಾಡ್ಕೊಂಡಿದ್ರು. ನಾವು ಅದನ್ನೆಲ್ಲ ವೆಯ್ಟ್ ಮಾಡ್ಕೊಂಡಿರಲಿಲ್ಲ. ನಾವೇನು ಕೆಲ್ಸಕ್ಕೆ ಹೋಗಿದ್ವಲ್ಲ, ನಾವು ಅದನ್ನು ಮುಗಿಸ್ಕೊಂಡು ಬಂದುಬಿಡೋಣ ಅಂತ. ಅವ್ರು ಅಲ್ಲಿ ದೇವತೆಗೆ ತನಕ ನಾವು ಅಲ್ಲೇ ಕೂತಿದ್ವಿ. ಸ್ವಲ್ಪ ನಿಧಾನಕ್ಕೆ ಹೋಗೋಣ, ಪೂಜೆ ಮಾಡಿಸ್ಕೊಂಡು ಹೆಂಗಿದ್ರು ಲೇಟಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ, ಜನ ಯಾರೂ ಇರಲಿಲ್ವಲ್ಲ ಅಂತ ನಾವೂ ಅಲ್ಲೇ ಇದ್ವಿ. ಅದೆಲ್ಲ ಕೆಲಸ ಆದಮೇಲೆ ನಾವು ಪೂಜೆಗೆ ಮುಗಿಸ್ಕೊಂಡು ಬಂದಿದ್ದು. ಇಲ್ಲಿ ನೋಡ್ಬೋದು, ಇದು ಬಂದು ಗರ್ಭಗುಡಿ ಕಾಣಿಸ್ತಿದ್ದಲ್ಲ, ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ಅಂತ ಹಾಕಿದ್ದಾರೆ ಬೋರ್ಡಲ್ಲಿ. ಇಲ್ಲೆಲ್ಲರೂ ಆ ಊರಿನವರೆಲ್ಲ ಬಂದು ಕರ್ಕೊಂಡು ಹೋಗೋದಕ್ಕೆ ಅದು ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನನ್ನ ಮಗ ಅವ್ರ ಚಿಕ್ಕಪ್ಪನ ಜೊತೆ ಕುತ್ಕೊಂಡಿದ್ದಾನೆ. ಮತ್ತು ಇಲ್ಲಿ ಆಂಜನೇಯನ ದೇವಸ್ಥಾನ ಕೂಡ ಇದೆ, ಅಲ್ಲಿ ನೋಡ್ಬೋದು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಎದುರು ಬದುಗೇನೆ ಇದೆ ರುಕ್ಮಿಣಿ ಸತ್ಯಭಾಮ ಸಮೇತ ಈ ಕಡೆ ಇದೆ, ಇದ್ರ ಕಡೆ ಆಂಜನೇಯನ ದೇವಸ್ಥಾನ ಇದೆ. ನಾವು ಹೋದಾಗ ಇನ್ನೂ ರೆಡಿ ಮಾಡ್ತಾ ಇದ್ರು. ಇಲ್ಲಿ ನೋಡ್ಬೋದು ನೀವು ಬಾಲಕೃಷ್ಣ ಇದ್ದಾರೆ, ಉಯ್ಯಾಲೆಯಲ್ಲಿ ಇಟ್ಟಿದ್ದಾರೆ. ಅದು ನೋಡೋಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತೈತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನೋಡಿ ಗರ್ಭಗುಡಿ ಹೇಗೆ ಕಾಣಿಸ್ತಾ ಇದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಲ್ಲ. ಇದು ಬಂದು ಈ ರೀತಿಯಾಗಿದೆ ಆಚೆಗಡೆ ಎಲ್ಲ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನೋಡಿ ನನ್ನ ಮಗ ಅವ್ರ ಚಿಕ್ಕಪ್ಪನ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾನೆ. ಯಾಕಂದರೆ ನಾವು ಅವ್ರ ದೇವ್ರು ತೊಗೊಂಡೋಗ್ಲಿ ಅಂತ ನಾವು ಅಲ್ಲೇ ಕುತ್ಕೊಂಡಿದ್ವಿ, ಸ್ವಲ್ಪ ನಿಧಾನವಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಅವರು ಅದಕ್ಕೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡ್ತಾ ಇದ್ರಲ್ವ, ಅದಕ್ಕೋಸ್ಕರ ನಾವು ಅಲ್ಲೇ ಕುತ್ಕೊಂಡು ನಿಧಾನವಾಗಿ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಕುತ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ನನ್ನ ಮಗಳು, ಅವಳು ಕೆಳಗಡೆ ಕುತ್ಕೊಳ್ಳೋದೇ ಇಲ್ಲ, ಅಳ್ತಾನೆ ಇರ್ತಾಳೆ ಅಂತ ಅವಳು ಎತ್ಕೊಂಡು ತಿರ್ಗ್ತಾ ಇದ್ದೀನಿ. ನೋಡಿ ದೇವ್ರನ್ನೆಲ್ಲ ನೀಟಾಗಿ ಎತ್ತಿ ಕೂರಿಸ್ತಾ ಇದ್ದಾರೆ, ಕೂರಿಸ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಮಗಳು ಅವ್ರ ಚಿಕ್ಕಪ್ಪನ ಜೊತೆ ಅವ್ರ ಅತ್ತೆ ಜೊತೆ ಆಟ ಆಡ್ಕೊಂಡಿದ್ಲು.
ಅದಾದಮೇಲೆ ಸರಿ ಇನ್ನೆಲ್ಲ ದೇವರೆಲ್ಲ ಎತ್ಕೊಂಡು ತೊಗೊಂಡು ಹೋದರು. ಅದಾದಮೇಲೆ ನಾವು ಮಡ್ಲಕ್ಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ನನ್ನ ತಮ್ಮ ಒಂದೆಲೆ ಕೂದಲು ಕೊಡೋಕೆ ಹೋಗೋಣ ಅಂತ ದೇವ್ರ ಹತ್ರ ತೀರ್ಥ ಹಾಕ್ಸ್ಕೊಂಡು ಕೂದಲು ಕೊಡೋದಕ್ಕೆ ಕರ್ಕೊಂಬಂದ್ವಿ. ಸೋದರ ಮಗನ ತೊಡೆ ಮೇಲೆ ಅಲ್ವಾ ಕೂದಲು ಕೊಡಬೇಕು ಅಂದ್ಬಿಟ್ಟು ಅವ್ರ ತೊಡೆ ಮೇಲೆ ಇಟ್ಕೊಂಡು ಕೂರ್ಸೋಣ ಅಂದ್ಬಿಟ್ಟು ಮಾಡಿದ್ವಿ. ಇವರೇನು ಎಲೆ ಫಸ್ಟ್ ಕಟ್ ಮಾಡಿದ್ರು. ಎಲೆ ಕಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕೂದಲು ಕಟ್ ಮಾಡಿ ಆಮೇಲೆ ನೀಟಾಗಿ ತೆಗೆದಿದ್ದು ಕೂದಲನ್ನ. ನನ್ನ ಮಗಳಂತೂ ಅಳ್ತಾನೆ ಇದ್ಲು. ಅವಳು ಮೊದಲೇ ಕುತ್ಕೊಳೋದಿಲ್ಲ, ನಿಂತ್ಕೊಳ್ಬೇಕು ಅಂತ ಯಾವಾಗ ಹಠ ಮಾಡ್ತಾಳೆ. ಅವಳು ಮಾಡಿಸೋದಷ್ಟರಲ್ಲಿ ಎಲ್ಲರಿಗೂ ಯಾರು ಎಡ್ಕೊಂಡ್ರು ಅವಳು ಇಡ್ತಾನೆ ಇರಲಿಲ್ಲ. ಕುತ್ಕೊಳೋದೇ ಇಲ್ಲ ನನ್ನ ಮಗಳಂತೂ, ತುಂಬ ಹಠ ಮಾಡ್ತಾಳೆ. ಸೋದರ ಮಗನ ತೊಡೆ ಮೇಲೆ ಕೂರಿಸ್ಕೊಂಡು ಕೊಡಬೇಕು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ನನ್ನ ತಮ್ಮನ್ನೇ ಕರೆಸಿದ್ವಿ. ನನ್ನ ಮಗನಿಗೂ ಕೂಡ ಇವನೇ ಬಂದಿದ್ದು, ಇವಳಿಗೂ ಕೂಡ ಇವನೇ ಬಂದು ಕೂದಲು ಕೊಡ್ತಾಯಿದ್ದೀವಿ. ಒಂದು ತೊಡೆ ಮೇಲೆ ಕೂರಿಸ್ಕೊಂಡು ಕೂದಲು ಕೊಡ್ತಿದ್ವಿ. ಅವಳಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು, ಇರ್ತಾನೆ ಇರಲಿಲ್ಲ. ಅವಳನ್ನೇ ನಿಲ್ಲಿಸ್ತಾ ಇರಲಿಲ್ಲ ಅವಳು ಮಾತ್ರ. ಮತ್ತು ಆ ಕಡೆ ಅಲ್ಲಿ ಪೂಜೆ ಇರೋದ್ರಿಂದ ದೇವರೆಲ್ಲ ಕೂರಿಸಿದ್ರಲ್ಲ, ಅದಕ್ಕೋಸ್ಕರ ಮೈಕ್ ಸೌಂಡು ಕೂಡ ತುಂಬಾ ಇತ್ತು. ಮೈಕ್ ಸೌಂಡ್ ಕೂಡ ತುಂಬ ಕೇಳಿಸ್ತಾನೇ ಇತ್ತು. ಹೆಂಗೋ ಅಷ್ಟು ಮಾತ್ರ ಕೂರಿಸ್ಕೊಂಡು ನನ್ನ ಮಗಳು ಮಾಡಿಸ್ಕೊಂಡಿದ್ದೆ ಹೆಚ್ಚು, ಇಲ್ಲಾಂದರೆ ಅವಳು ಕೂತ್ಕೊತಾನೇ ಇರಲಿಲ್ಲ. ನಮ್ಮ ಅಮ್ಮವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ. ಸೊ ನಾವಿನ್ನೂ ಲೇಟ್ ಮಾಡೋದು ಬೇಡ, 9 ತಿಂಗಳು ಆಗೋಗಿದೆ ಅಲ್ವಾ ಅನ್ನೋದಕ್ಕೋಸ್ಕರ ನಾವು ಮಾಡಿಸ್ಬಿಟ್ವಿ. ಇನ್ನೇನು ಹತ್ರನೇ ಅಲ್ವಾ, ವಿದ್ಯಾರಣ್ಯಪುರ ಹತ್ರ ದೊಡ್ಡ ಬಂಶ ಅಲ್ವಾ, ಅದಕ್ಕೋಸ್ಕರ ನಮ್ಮ ಮನೆಯಿಂದ ಅರ್ಧ ಅವರ್ ನಮಗೆ. ಅದಕ್ಕೋಸ್ಕರ ನಾವೇ ಹೋಗಿ ಮಾಡಿಸ್ಕೊಂಡು ಬಂದುಬಿಟ್ವಿ. ಇನ್ನು ಕೂದಲು ಕೊಟ್ಟಿದ್ದೆಲ್ಲ ಆದಮೇಲೆ ನೀಟಾಗೆಲ್ಲ ಸ್ನಾನ ಮಾಡಿಸ್ಬೇಕು ಅಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ತಿರ್ಗಾ ಒಂದ್ಸತಿ ನೋಡ್ಕೊಂಡ್ವಿ ಕೂದಲೆಲ್ಲ ಎಲ್ಲಾದರೂ ಬಿಟ್ಟಿದ್ದಾರಾ ಅಂತ. ಅದಾದಮೇಲೆ ಅವ್ರ ಮಾವನ ಜೊತೆ ಆಟ ಆಡ್ಕೊಂಡಿದ್ಲು. ಸರಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮನೆಗೆ. ನೋಡ್ಬೋದು ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು. ಅಷ್ಟರಲ್ಲೇ ನಮ್ಮ ಯಜಮಾನ್ರು, ನನ್ನ ನಾದಿನಿ, ಅವ್ರ ತಮ್ಮ ಒಬ್ಬರಲ್ಲಿದ್ದರು. ಅವರು ನನ್ನ ಮಗ ಅಂತೂ ಹಿಂದೆಗಡೆ ಫುಲ್ ಖಾಲಿ ಇತ್ತಲ್ವ, ಆಟ ಆಡ್ಕೊಂಡು ಒಬ್ಬನೇ ಆರಾಮಾಗಿದ್ದ. ಅದೆಲ್ಲ ಆದಮೇಲೆ ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿತ್ತು. ಎಲ್ಲ ಊಟ ಎಲ್ಲ ಮುಗಿಸಿ ಕೂತ್ಕೊಂಡಿದ್ವಿ. ಅದಾದಮೇಲೆ ನನ್ನ ಮಗಳು ಕೂಡ ಎದ್ದಿದ್ಲು, ಅವಳು ಆಟ ಆಡ್ಕೊಂಡಿದ್ಲು. ನನ್ನ ಮಗ ಅವ್ರ ಅಪ್ಪನ ಜೊತೆ ABCD ಅದು ನಾನು ಚಾರ್ಟ್ಸ್ ಎಲ್ಲ ಹಾಕಿದ್ದೀನಲ್ವ ಅದನ್ನೆಲ್ಲ ಓದ್ಕೊಂಡಿದ್ದ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.